ನಮ್ಮ ಹೆಮ್ಮೆಯ ಇಸ್ರೋ ಭಾರತ್ ಬಾಹ್ಯಾಕಾಶ ಸಂಸ್ಥೆ ಇದೆಯಲ್ವಾ, ಮತ್ತೊಂದು ಮೈಲಿಗಲಿಗೆ ಸದ್ದಾಗ್ತಾ ಇದೆ. ನಾವೀಗಾಗಲೇ ಚಂದ್ರಯಾನದಲ್ಲಿ ಸಾಕಷ್ಟು ರೀತಿಯಾದಂಥ ಸಾಧನೆಗಳನ್ನು ಮಾಡಿದ್ದೇವೆ. ಹಲವು ರೀತಿಯ ಪ್ರಯೋಗಗಳನ್ನು ನಮ್ಮ ಇಸ್ರೋ ಮಾಡಿದೆ. ಈಗ ಮತ್ತೊಂದು ಐತಿಹಾಸಿಕವಾದಂಥ ಸಾಧನೆ, ಹೊಸ ಪ್ರಯೋಗ, ಆವಿಷ್ಕಾರಕ್ಕೆ, ಸಂಶೋಧನೆಗೆ ಮುಂದಾಗ್ತಾ ಇದೆ. ಹಾಗಾದರೆ ಯಾವುದದು? ನೋಡಿ, ಈಗ ನಾಸಾ ಇರ್ಬೋದು, ಸಾಕಷ್ಟು ರೀತಿಯ ಕ್ಷಿಪಣಿಗಳು ಅಥವಾ ಸಾಕಷ್ಟು ರೀತಿಯ ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ. ಐತಿಹಾಸಿಕವಾದಂಥ ಕೆಲವೊಂದಿಷ್ಟು ಸಾಧನೆಗಳನ್ನು ಮಾಡಿದೆ. ಅದರಲ್ಲೂ ಈಗ ನಮ್ಮ ಇಸ್ರೋ ಮಾಡೋಕ್ಕೆ ಹೊರಟಿರೋದು ನೋಡಿ, ಡಾಕಿಂಗ್ ಅಂತೇಳಿ. ಡಾಕಿಂಗ್, ಈ ಡಾಕಿಂಗ್ ಪರೀಕ್ಷೆ ಏನಾದರೂ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ನಾವು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಟಾಪ್ 4 ಇರ್ತೀವಿ ನಾವು. ಯಾಕಂತ ಹೇಳಿದ್ರೆ ಈ ಡಾಕಿಂಗ್ ಅಂದರೆ ಏನು ಅರ್ಥ ಮೊದಲು ಅಂತ ತಿಳ್ಕೊಳ್ಳೋಣ. ಡಾಕಿಂಗ್ ಅಂತ ಹೇಳಿದ್ರೆ 2 ಉಪಗ್ರಹಗಳನ್ನು ಕೂಡಿಸೋದು, ಅದಾದಮೇಲೆ ಬೇರ್ಪಡಿಸೋದು, ಅದಕ್ಕೆ ನಾವು ಡಾಕಿಂಗ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಜೋಡಣೆ ಮಾಡೋದು, ಒಂದಕ್ಕೊಂದು ಜೋಡಣೆ ಮಾಡೋದು. ಎಲ್ಲಿ? ಅಲ್ಲಿ ಮೇಲೆ ರಾಕೆಟ್ನ ಮೂಲಕ ಉಪಗ್ರಹಗಳನ್ನು ಹೊತ್ತೊಯ್ದು ಅಲ್ಲಿ ಆ 2 ಉಪಗ್ರಹಗಳನ್ನು, ಒಂದು ಚೇಸಿಂಗು, ಇನ್ನೊಂದು ಟಾರ್ಗೆಟ್ ಅಂತ ಆಲ್ರೆಡಿ ಹೆಸರು ಕೊಟ್ಟಿದ್ದಾರೆ, ಒಂದು ಸ್ಟೇಷನ್ ಮಾಡೋದು. ನೋಡಿ, ಎಲ್ಲ ಬಾಹ್ಯಾಕಾಶ ಸಂಸ್ಥೆಗಳು ಕೆಲವು ಕಡೆಗಳಲ್ಲಿ ಅವರು ಸ್ಟೇಷನ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನಮ್ದು ಇನ್ನೂ ಆಗಿಲ್ಲ. ನಮ್ಮ ಭಾರತದ್ದು ನಾವು ಅದನ್ನು ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಡ್ತಾ ಇದ್ದೀವಿ. ಇವತ್ತು ಅದು ಉಡಾವಣೆ ಆಗಲಿದೆ. ಬಹಳ ಕುತೂಹಲ ಇದೆ ನಮಗಂತರೂ ತಿಳ್ಕೊಳ್ಳಿಕ್ಕೆ. ಇಡೀ ದೇಶವೇ ಕಾತರದಿಂದ ಕಾಯ್ತಾ ಇದೆ. ಎಲ್ಲ ಇಸ್ರೋದ ಸಿಬ್ಬಂದಿಗಳು ಸಕಲ ರೀತಿಯಲ್ಲಿ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಈಗ ಅಮೇರಿಕ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಅದರ ಸಾಲಿಗೆ ನಾವು ಸಲ್ತೀವಿ. ಹಾಗಾಗಿ ಭಾರತೀಯರ ಶುಭ ಹಾರೈಕೆ ಯಾವತ್ತೂ ಇಸ್ರೋಗೆ ಇದ್ದೇ ಇರುತ್ತೆ. ಇದು ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ನಾವು ಕೂಡ ಮನುಷ್ಯರು ಚಂದ್ರನ ಅಂಗಳಕ್ಕೆ ಹೋಗ್ಬೋದು, ಬೇರೆ ಬೇರೆ ಗ್ರಹಗಳಲ್ಲಿ ವಾಸ ಮಾಡ್ಬೋದು. ಅಂದರೆ ಒಂದು ರೀತಿ ಅಧ್ಯಯನ, ಇದು ಆರಂಭದಲ್ಲಿ ಅಧ್ಯಯನ ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ.